ಮೂರು ಬಾರಿ ಎಂಎಲ್ಸಿ, ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದ ಕೆಸಿ ಕೊಂಡಯ್ಯಗೆ 76ನೇ ಜನ್ಮದಿನ ಸಂಭ್ರಮ. ಬಳ್ಳಾರಿ ಜಿಲ್ಲೆಯ ಹಿರಿಯ ರಾಜಕಾರಣಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯ ಹಾಗೂ 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಕೆಸಿ ಕೊಂಡಯ್ಯ ಅವರು ತಮ್ಮ 76ನೇ ಜನ್ಮದಿನವನ್ನು ಶುಕ್ರವಾರ ಸಂಭ್ರಮದಿಂದ ಆಚರಿಸಿಕೊಂಡರು. ನಗರದಲ್ಲಿರುವ ಅವರ ನಿವಾಸದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕೇಕ್ ಕತ್ತರಿಸಿ ಹೂವಿನ ಹಾರ ಹಾಗೂ ಪುಷ್ಪಗುಚ್ಛ ನೀಡಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಯಾಜ್ ಅಹಮದ್, ಕೆಸಿ ಕೊಂಡಯ್ಯ ಅವರು ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. 3 ಬಾರಿ ಎಂಎಲ್ಸಿ ಹಾಗೂ 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಜನಸೇವೆ ಸಲ್ಲಿಸಿರುವ ಅವರು ಅಪಾರ ರಾಜಕೀಯ ಅನುಭವ ಹೊಂದಿದ್ದಾರೆ. ಅನೇಕ ಯುವ ನಾಯಕರ ರಾಜಕೀಯ ಬದುಕಿಗೆ ಮಾರ್ಗದರ್ಶನ ನೀಡಿರುವ ಅವರು ನಮ್ಮಂತಹ ಕಾರ್ಯಕರ್ತರಿಗೆ ಗುರುಗಳಾಗಿದ್ದಾರೆ ಎಂದು ಹೇಳಿದರು. ಅಲ್ಲದೆ ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನು ಹಲವು ವರ್ಷಗಳ ಕಾಲ ಸಮಾಜ ಸೇವೆ ಮಾಡುವ ಶಕ್ತಿಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಕೆಸಿ ಕೊಂಡಯ್ಯ ಅವರ ಆಪ್ತರು ಭಾಗವಹಿಸಿ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಶ್ರೀ ಕೆಸಿ ಕೊಂಡಯ್ಯರ 76ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ ಅಂತ ಆ ದೇವರಿಗೆ ಬೇಡಿಕೊಳ್ಳುತ್ತಾ, ಅವರು ಮಾಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಕಾರ್ಯಕರ್ತರನ್ನು ಅವ್ರನ್ನ ಗುರುತಿಸಿ ಒಂದು ಲೀಡರ್ಗಳ ತರ ಮಾಡಿದ್ದಾರೆ. ಇವತ್ತು ಅವರಿಗೆ 76ನೇ ವಯಸ್ಸು ಇರ್ಬೋದು, ಆದರೆ ಅವರಿಗೆ ಒಂದು ಪೆನ್ನು ಪೇಪರ್ ಕೊಟ್ಟರೆ ನಮ್ಮ ಕಷ್ಟ ಸುಖಗಳು ಏನಿದೆ ಎಲ್ಲ ಅವರು ಪೇಪರಲ್ಲಿ ಬರೆದು ಕೊಡ್ತಾರ. ಹಾಗಾಗಿ ಅಂತ ಲೀಡರ್ ನಮಗೆ ಸಿಗೋದು ಸೌಭಾಗ್ಯ ನಮ್ದು. ನೋಡ್ರಿ, ಅವರು ಇವತ್ತು ನಾವು ಅವರಿಂದ ದಿಲ್ಲಿ, ಬೆಂಗಳೂರು, ರಾಜ್ಯ, ರಾಷ್ಟ್ರ ಎಲ್ಲ ರಾಜಕಾರಣ ತೋರಿಸ್ಬಿಟ್ರು ನಮ್ಮನವರು. ಹಾಗಾಗಿ ಇವತ್ತು ನಾವೊಂದು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಬಂದಿದ್ದೀವಿ. ಮಹಾನಗರ ಪಾಲಿಕೆ ಮಹಾಪೌರರು ಹಾಗೂ ಉಪ ಮಹಾಪೌರರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲ ಈ ಬೆಳವಣಿಗೆಯಿಂದ ಬೆಳೆದಿದ್ದೀವಿ. ನಾವು ಇವತ್ತು ಅವರು ನಮ್ಮ ಜೊತೆ ಹೇಗಿದ್ದಾರೆ ಅಂದ್ರೆ ಒಂದು ತಂದೆ ಸಮಾನ ಆಗಿದ್ದಾರೆ. ಅವರು ಕೂಡ ನಾವು ಇವತ್ತು ತಂದೆ ಸಮಾನ ನಡ್ಕೊಳ್ತಾ ಇದ್ದೀವಿ. ಇವತ್ತು ಅವರು ಆ ದೇವರವ್ರಿಗೆ ಇನ್ನೂ 100 ವರ್ಷ ಆಯುಸ್ಕೊಡ್ಬೇಕಂತ ನಾವೆಲ್ಲ ಕೇಳ್ಕೊಂಡು ಇವತ್ತು ನೋಡ್ರಿ, ಇವತ್ತು ಅವ್ರು ಎಲ್ಲೇ ಇರಲಿ ಅವ್ರ ಹುಟ್ಟುಹಬ್ಬ ದಿವಸ ನಾವೆಲ್ಲ ಹೆಂಗಾದ ಹಬ್ಬದ ಆಚರಣೆ ಒಂದು ಮಾಡ್ತೀವಿ. ಇವತ್ತು ಅವರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಎಲ್ಲರಿಗಿದೆ. ಇವತ್ತು ನೋಡ್ರಿ, ನಮ್ಗೆ ಒಂದು 56 ವರ್ಷ ಇರ್ಬೋದು. ಇವತ್ತು ನಮ್ಮಂತರಿಗೆ 100 ಜನ ಕಾರ್ಯಕರ್ತರು ಬೆಳೆಸಿದ್ದಾರೆ. ಅವರು ಬೆಳೆಸಿದ್ದಾರೆ ಅಂದ್ರೆ ಇವತ್ತು ನಾವು ಎಲ್ಲೇ ಇದ್ವಿ, ಎಲ್ಲೋ ಒಂದು ಯಾವುದೋ ಕಾರ್ಯಕರ್ತರಾಗಿ ಇದ್ವಿ. ಇವತ್ತು ನಮ್ಮನ್ನ ಒಂದು ರಾಜಕೀಯದಲ್ಲಿ ಇವತ್ತು ನಾನು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿ ಒಂದು ನಮ್ಮ ತಮ್ಮನ ಏನಿದೆ ಇವತ್ತು ಮಹಾನಗರ ಪಾಲಿಕೆ ಉಪ ಮಹಾಪೌರರು ಮಾಡಿರೋ ಕೆಸಿ ಕೊಂಡಯ್ಯನವರೇ. ಹಾಗೂ ಇವತ್ತು ಅವ್ರಿಗೆ ಯಾರೇ ಆಗಲಿ ಸರಿ ಸಮಾನ, ಇವನು ನಮ್ಮ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಅಂತ ಗುರುತಿಸಿ ನಮ್ಮನ್ನ ಟಿಕೆಟ್ ಕೊಟ್ಟಿದ್ದಾರೆ. ಆ ಟಿಕೆಟ್ ತಗೊಂಡು ನಾವು ಗೆದ್ದು ಅವ್ರ ಮುಂದೆ ಬಂದಿದ್ದೀವಿ ನಾವು. ಹಾಗಾಗಿ ಅವರು ನಮಗೆ ಒಂದು ದೇವರು ಸಮನಾಗಿದ್ದಾರೆ. ಇವತ್ತು ಅಂತ ಸೀನಿಯರ್ ಲೀಡರ್ಸ್ ನಮ್ಮಲ್ಲಿ ಇಲ್ಲ. ಇವತ್ತು ನಾವು ಪತ್ರಕರ್ತರಿಗೆ ಒಂದೇ ಮಾತು ಹೇಳೋದೇನಂದ್ರೆ, ಇವತ್ತು ಅವರು ರಾಜಕೀಯದಲ್ಲಿ ಎಲ್ಲ ರಾಜಕಾರಣ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ಯಾವತ್ತೂ ಆಗಲ್ಲ ಒಂದು ರಾಜಕೀಯ ವ್ಯಕ್ತಿಗಳು. ಅವ್ರ ಆಶೀರ್ವಾದ ನಾವೇನೇ ಮುಂದೆ ಹೋಗ್ತಿದ್ರೆ ಅವ್ರ ಹತ್ರ ಬಂದು ನಾವು ವಿಚಾರಣೆ ಎಲ್ಲ ಹೇಳ್ತೀವಿ, ಹಣ ಹಿಂಗೈತೆ ಹಿಂಗಂತ ವಿಚಾರಣೆ ಮಾಡಿ ನಮ್ಮನ್ನ ಸುಲಭವಾಗಿ ಅವ್ರ ಹೇಳ್ತಾರೆ. ಇದನ್ನೆಲ್ಲ ಯಾವುದೇ ತರ ನೀವು ಪಕ್ಷ ರೀತಿ ನಡ್ಕೊಡ್ರಿ, ಪಕ್ಷದ ಸಿದ್ಧಾಂತ ಮೇಲೆ ನಡ್ರಿ ಅಂತ ಹೇಳಿದ್ದಾರೆ. ಹಾಗೇನಾಗಿದೆ ಅಂದ್ರೆ ಇವತ್ತು ನೋಡಿ, ಇವತ್ತೊಂದು ದಿನ ಅಲ್ಲ, ನಾವು ಏನಿದೆ ಒಂದು ಊಟದ ವ್ಯವಸ್ಥೆ ಪ್ರತಿ ವರ್ಷ ಕೊಂಡಯ್ಯ ಸಾರ್ ಬರ್ತಿದ್ದೆಗೆ ನಾವು ಕೋಲ್ಬಜಾರ್ ಕಡೆಯಿಂದ ನಮ್ಮೆಲ್ಲ ನಾಜು ಆಗಲಿ, ನಾವಾಗಲಿ, ಆಸಿಫ್ ಆಗಲಿ, ನಮ್ಮ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಫೈಜಲ್ ಆಗಲಿ, ನಮ್ಮ ತಮ್ಮ ರಿಯಾಜ್ ಅಹಮದ್ ಆಗಲಿ, ಇದು ಈ ವರ್ಷ ಅಲ್ಲ, ನಾವು ಪ್ರತಿ ವರ್ಷ ನಾವು 20 ವರ್ಷದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅವ್ರು ನೀವು ಯಾವುದೇ ಎಲೆಕ್ಷನ್ ಬರಲಿ ಕೋಲ್ಬಜಾರ್ ಬರ್ತಾರೋ, ಕೋಲ್ಬಜಾರ್ ನಲ್ಲಿರೋಷ್ಟು ನಿಯತ್ತು ಕಾರ್ಯಕರ್ತರು ಎಲ್ಲಿ ಇಲ್ಲಪ್ಪ. ಫಸ್ಟ್ ನೀವು ಕಾಂಗ್ರೆಸ್ ಬೆಳೆಸಿದ್ವಿ, ಕಾಂಗ್ರೆಸ್ ನಾನು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಹೋಗ್ಬೇಡ್ರಿ ಅಂತ ಅವರು ಬುದ್ಧಿವಾದ ಹೇಳಿದ್ದಾರೆ ನಮಗೆ. ಹಾಗಾಗಿ ಈ ವರ್ಷ ಅಲ್ಲ, ನಾವು ಪ್ರತಿ 20 ವರ್ಷದಿಂದ ನಾವು ಬರ್ತಡೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ನಮಗೆ ರಾಜಕೀಯ ಗುರುಗಳು. ಹಾಗಾಗಿ ಇವತ್ತು ನಿಯಾಜ್ ಅಹಮದ್ ಆಗಿರಲಿ, ನಾನಾಗಿರಲಿ, ಎಲ್ಲ 11 ಕಾರ್ಪೊರೇಟರ್ಗಳು ಕೋಲ್ಬಜಾರಲ್ಲಿ ನಾವು ಯಾವತ್ತು ಕೊಂಡಯ್ಯ ಸರ್ ಆಶೀರ್ವಾದ ತಗೊಂಡು ಕೊಂಡಯ್ಯ ಸರ್ ಏನ್ ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ.